ಇರ್ತೀವಲ್ಲ, ನಮ್ಮ ಕೊನೆಯವ್ರಿಗೂ ಲಕ್ಕಿ ಬರಲೇ ಇಲ್ಲ, ನಾವು ಲಕ್ಕಿಯೆಸ್ಟ್ ಪರ್ಸನ್ ಅಲ್ವೇ ಇಲ್ಲ, ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು, ನಮ್ಗೇನು ಮಾಡಿದ್ರು ಅದೃಷ್ಟ ಅನ್ನೋದು ಕೈಗೆ ಹತ್ತಾ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನೀವು ಕೊಟ್ಟಿರುವಂಥ 1000 ರೂಪಾಯಿ ಎಲ್ಲೂ ಮೋಸ ಆಗಲ್ಲ. ಅದೇ ನೀವು 12 ತಿಂಗಳು 24 ತಿಂಗಳು ಏನು ಕಟ್ಟಿರ್ತೀರ ಅದು ಕೊನೆ ಆದಮೇಲೆ ನಿಮಗೆ ಬೇಕಾದಂಥ ಹೋಮ್ ಅಪ್ಲಯನ್ಸಸ್ ಅವರ ಚಾಯ್ಸಸ್ ಏನು ಕೊಡ್ತಾರೆ ಅದನ್ನು ನೀವು ತೊಗೋಬೋದು. ಅಲ್ಲಿಗೆ ನಿಮ್ಮ ದುಡ್ಡು ನಿಮಗೆ ಬಂತಲ್ಲ, ಅದೃಷ್ಟ ಅಂತಿತ್ತು ಅಂದರೆ ನಿಮಗೆ ಕಾರ್ ಬರುತ್ತೆ. ಅದಾದಮೇಲೂ ನಾವು ಕಟ್ಕೊಂಡು ಹೋಗ್ತೀವಿ ಅಂದರೆ ನಿಲ್ಲಿಸ್ದಿರ ಕೊನೆಯವರೆಗೂ ಮತ್ತೆ ನಿಮಗೆ ಕಾರ್ ಜೊತೆಯಲ್ಲಿ ಹೋಮ್ ಅಪ್ಲಯನ್ಸ್ ಬರುತ್ತೆ, ಮನೆ ಜೊತೆಯಲ್ಲಿ ಹೋಮ್ ಅಪ್ಲಯನ್ಸಸ್ ಬರುತ್ತೆ. ಈ ರೀತಿ ಎಲ್ಲ ಒಂದು ಸದುದ್ದೇಶವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಶ್ಚರ್ಯ ಅನಿಸಿದೇನು ಅಂದರೆ ಫಸ್ಟ್ ಸೀಸನಲ್ಲಿ 10,000 ಜನ ಮೆಂಬರ್ಗಳಾಗಿ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಈಗ 20,000 ಜನ ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಒಂದು ವ್ಯಕ್ತಿ ಒಂದು ಸಮಾಜ ಆಗಿ ಬೆಳೆಯೋದು ಅಂತಾರಲ್ಲ, ಅದಕ್ಕೆ ಅಪ್ಪಟವಾಗಿ ಅದ್ಭುತವಾದ ಉದಾಹರಣೆ ನಮ್ಮ ಸ್ನೇಹಿತರು, ನಮ್ಮ ಸಲಾಂ ಸಮಿ, ಸಿರಾಜ್ ಮತ್ತು ಅವರ ಸ್ನೇಹಿತರು ಅನ್ವರ್ ಅಂತ ಇದನ್ನು ಮೊದಲನಾಗಿ ಸ್ಟಾರ್ಟ್ ಮಾಡಿದವರು. ಅವ್ರಿಗೆ ಬಿಗ್ ಕಂಗ್ರ್ಯಾಚುಲೇಷನ್ ಸರ್. ಇಂಥ ಒಂದು ಐಡಿಯಾ ನಿಮ್ಗೆ ಹೆಂಗೆ ಬಂತು ನನಗೆ ಗೊತ್ತಿಲ್ಲ. ಬಿಕಾಸ್ ಏನಂದರೆ ನಾವು ಒಬ್ಬರೇ ಬೆಳಿಬೇಕು ಅಂತ ನೀವು ಐಡಿಯಾ ಮಾಡಿದ್ದೀರ. ಬಹುಶಃ ನೀವು ನನ್ನನ್ನು ಇಲ್ಲಿ ಕರೆಸ್ತಾ ಇದ್ರು ಇಲ್ಲ ಗೊತ್ತಿಲ್ಲ, ಅಥವಾ ಎಲ್ಲೋ ನಿಮ್ಮ ಮನೇಲಿ ಕೂತ್ಕೊಂಡು ಇಷ್ಟೊತ್ತಿಗೆ ಮಳೆ ಬರ್ತಾ ಇದೆ, ಒಂದು ಪಾರ್ಟಿ ಗಿಟಿ ಮಾಡ್ಕೊಂಡು ಇಷ್ಟೇ ಬಂತು ಅಂತ ಸುಮ್ಮನೆ ಇದ್ಬಿಡ್ತಾ ಇದ್ರಿ. ಬಟ್ ಇವತ್ತು ನಿಮ್ಮ ಒಂದು ಆ ಥಾಟಿಂದ, ಗುಡ್ ಪ್ರಾಸೆಸ್ಸಿಂದ ಎಂಟೈರ್ ಫ್ಯಾಮಿಲಿಗಳು ಇವತ್ತು ಪಾರ್ಟಿ ಮಾಡೋವಂಥ ಒಂದು ಸುಸಂದರ್ಭವನ್ನು ತಂದುಕೊಟ್ಟಿದ್ದೀರಾ. ಆ್ಯಂಡ್ ಈಗ ತಾನೇ ಹೇಳಿದ್ರು, ಈಗ ನೆಕ್ಸ್ಟು ಒಂದು ಶೋರೂಮ್ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಯಾಕಂದರೆ ಒಳ್ಳೆಯ ಕೆಲಸದಲ್ಲಿ ಯಾವತ್ತು ನಮ್ಮ ಒಂದು ಅಳಿಲು ಸೇವೆ ಒಂದು ಪಾರ್ಟ್ ಇತ್ತು ಅಂದರೆ ನಮಗೂ ಆ ಪುಣ್ಯ ಬರುತ್ತೆ ಅಂತ ಹೇಳಿ ಆಸೆ ಪಡ್ತೀನಿ. ತುಂಬ ಸಂತೋಷ, ನೀವೆಲ್ಲರೂ ಸಹ ಬಂದಿದ್ದೀರಾ, ಇನ್ವೆಸ್ಟ್ ಮಾಡಿದ್ದೀರಾ. ಇನ್ವೆಸ್ಟ್ ಮಾಡಿ ಪ್ರತಿಯೊಂದು ರೂಪಾಯಿಯೂ ನಿಮಗೆ ಒಳ್ಳೆಯದನ್ನು ತಂದ್ಕೊಳ್ಳಿ ಅಂತ ಆಶಿಸ್ತೀನಿ.